ಚಿಕ್ಕಿ ಅಷ್ಟೇ. ಏನ್ ಬೇಕು ಅನ್ಬಿಡ್ಗವ್ರ ಬೆಂಕಿ ಕೊಟ್ನವ ಅವನಿಗೆ ಚೆರ್ರಿ ಸಿಯ. ಇಲ್ಲ ಕೆ ಏನಲ್ಲ, ಕೇಕ್ ತೋರ್ಸು ನಿನ್ನ ಹೆಸ್ರು ಹೇಳ್ತಾನೆ, ಸಿಹಿ ತೋರ್ಸ್ರು ಮಾತ್ರ ಅವನ ಹೆಸ್ರು ಹೇಳೋದು. ನಾನೇಕೆ ಪ್ರೈಮ್ ಮಿನಿಸ್ಟರ್ ಅಂತ ಇರ್ಲಿ ನಾಚಿಕೆ ಬಿಡ ಬಾ ಇರ್ಲಿ. ಆಮೇಲೆ ಅದೇನ್ ನೋಡ್ಕವ, ಆಮೇಲೆ ಅದೇನ್ ನೋಡ್ಕವ. ಯಾವ್ದ ಕಲ್ಗಿರ್ತಾವ ಲೆಫ್ಟ್ ಹ್ಯಾಂಡು. ಸರಿ ಹೇಳ್ಬಿಡಮ್ಮ, ಇದು ಯಾರಮ್ಮ ಇದು? ಸರಿ ಏಯ್ ಕರೆಕ್ಟಾಗಿ ನೋಡಲ್ಲ ಇದು. ಅಲ್ಲಿ ಮೇಲೆ ಕೇಳ್ತಿರೋದು ಕಳ್ಳ ಎಲ್ಲ ಕಳ್ಳ ಅಂತ ಅಷ್ಟೇ ನೀನೇ ಅಂತ. ನೀನೇ ಎರಡು ಬಾಂಬ್ಗಳು, ಒಬ್ರು ಆ ಕಡೆ ಹೆಚ್ಚಿ ಒಬ್ರು ಈ ಕಡೆ ಹೆಚ್ಚಿ ಹೋಗು. ಸ್ವಲ್ಪ ಸ್ಲೋ ಮೋಷನ್ ಮಾಡೋದು ನಿಮ್ಗೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಹೇಳಿದ್ನ ಅವಾಗಿಂದ ಹಿಡ್ಕೊಂಡಿದ್ದ. ಹೋಗೋಣ ಬಾ ಪಪ್ಪ, ಹೋಗೋಣ ಬನ್ನಿ ಪಪ್ಪ ಅಂದ್ಕೊಂಡು. ಇನ್ನೇನು ಕಟ್ ಮಾಡಾಯ್ತಲ್ಲ, ನೋ ಕೇಕ್ ಅಷ್ಟೇ. ಅದ್ರ ಮೇಲೆ ಆಯ್ತು ಇನ್ನ ಕಣ್ಣು ಇಲ್ಲ ಕ್ರೀಮ್ ತೆಗಿತೀನಿ ತಡಿ. ಇಲ್ಲ ಎಡಿಟ್ ಮಾಡುವ ಕ್ರೀಮ್ ತೆಗೆದು ಬಿಡ್ಬ. ಕ್ರೀಮ್ ಚೆನ್ನಾಗಿದೆ. ಕ್ರೀಮು ಕೆಮ್ಮಾಗುತ್ತೆ ಬರೋದು. ಆಗಲೇ ತಿನ್ಕಂದ ಇಲ್ಲ ನೀನು ಕಳ್ಳ ನೀನು. ಇಟ್ಕೊಯ್ನ ಕೆಳಗೆ ಚಲ್ಕತ್ತೀಯ ಇಟ್ಕೊಂತೀನಿ. ಇದಾಗುತ್ತೆ ನೋಡ ಕಟ್ಕೊಂಡು. ಅದೇನು ಅಷ್ಟು ಕೊಟ್ಟಿದ್ಯಾ ಅವನಿಗೆ? ಆಯ್ತು ಇಸ್ಕೊಂಡು ಎತ್ಕೊಳ್ಳೋದ್ನ ಒಳ್ಳೆ ಸುತ್ತಿ ಎತ್ಕೊಳ್ಳೋದ್ನ. ಜಾಣ ತಿನ್ನಿಸ್ತದೆ, ಇವೆಲ್ಲ ಮಾಡ್ತದೆ. ಆದರೆ ಪಪ್ಪ ಚೆರಿ ಇಟ್ಕೊಂಬಂದಿದ್ನಲ್ಲ ಅದು. ಏನು ಗೋಟಿ 10 ರೂಪಾಯಿ ಪ್ಯಾಕೆಟ್ ಅನ್ನೋದು. ಎರಡು ಇಟ್ಕೊಂಬಂದಿದ್ದೆ, ಒಂದು ಇಟ್ಕೊಂಬಂದಿದ್ದೆ ಕೈಗೆ ಹಾಕೊಂಡು ಹಾಕೊಂಬಂದಿದ್ದ. ಸರಿ ಇಲ್ಲಿ ಬಾರ ಇಲ್ಲಿ. ಜಾನು ನೋಡು ಮನೇನ ಹೆಂಗ್ ಮಾಡಿಟ್ಟವನೇ ಆಗ್ಲೇನೆ. ಕೇಕ್ ತರ್ಸ್ಲಪ್ಪ ಒಂದು. ಯಾಕೆ ಅವ್ರು ಕಟ್ ಮಾಡಿಸಿದ್ರಲ್ಲ ಸಾಕಂತನ? ಸಾಕು ಸುಮ್ಮನೆ ಮಾಡಕ್ಕೆ. ಕೇಕ್ ತಿನ್ನಲ್ಲ ಮಾಡಲ್ಲ, ತಿನ್ನಬಾರ್ದು ಜಾಸ್ತಿ. ಇನ್ನೇನು ಕಡೆ ಆಯ್ತು. ಚೆರಿಗೆ ಒಂದು ಏನಾರ ಸ್ವೀಟ್ ಕೊಡ್ಬೇಕು. ಅವ್ನು ತಿಂತಾನೆ ಬಿಡು, ಅವ್ನಿಗೇನು ಕೊಡಿಸ್ತೀಯಾ? ಪಪ್ಪಿ ಇಲ್ಲಿ ಪಪ್ಪಿ. ಏ ಪಪ್ಪಂಗೆ ವಿಶ್ ಮಾಡು. ಎಲ್ಲಿ ಮಾಡ್ದೆ ಇನ್ನೊಂದು ಸಲ ಮಾಡು. ಏನು ಆಪ ಬಡೆ ಬಡೆ ಪಪ್ಪ ಅಂದರೆ ಪಪ್ಪಿ ಕೊಟ್ಬಿಟ್ಟು ಹೇಳಲ್ಲ. ನನಗೆ ಮಾಡಿದ್ನ ನೋಡು. ಅಮ್ಮಂಗೆ ಮಾಡ್ದ. ಈಗ ನಂದು ಆಗೋಯ್ತು ಬರ್ಡೇ, ಮೊನ್ನೆನೇ ಆಗೋಯ್ತು ನನ್ನ ಬರ್ತಡೇ. ಹೋಗ್ಲಿ ಬಿಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೊನ್ನೆ ವಿಶ್ ಮಾಡಲಿಲ್ಲ, ಹೇಳ್ಕೊಟ್ಟು ಹಿಂಸೆ ಕೊಟ್ಟು ಮಾಡಿರೋದು. ಕತ್ರಿ ತಗೊಂಡು ಮನೇಲೆಲ್ಲ ಕಟ್ ಮಾಡಿ ಹೆಂಗೆ ಚೆಲ್ಲವನೇ ನೋಡಿ. ಆಯಿತು ಬಾಚ್ಕೊಳ್ರಪ್ಪ. ನನ್ನ ಬರ್ಡೇಗೊಂದು ಹೊಸ ಬಟ್ಟೆ, ಅಪ್ಪನ ಬರ್ಡೇಗೊಂದು ಹೊಸ ಬಟ್ಟೆ. ಹ್ಯಾಪಿ ಬರ್ಡೇ ಜನು. ಥ್ಯಾಂಕ್ ಯು ಸುಬ್ಬಿ. ಥ್ಯಾಂಕ್ ಯು. ಯಾರು ಗುರು? ಹೋಗಿ ಟೆಂಪಲ್ಗೆ ಹೋಗಿ ಬರೀ ಕ್ಲೋಸ್ ಮಾಡಿಬಿಡ್ತಾರೆ. ದುಡ್ಡು ತಗೊಂಡ್ರಾ? ಏನಪ್ಪ ಪಪ್ಪಿ ತಪ್ಪನ್ ದೋಸೆ ನಿಂಗೆ? ಕರ್ಮಿ ಅಲ್ಲ ಕಣವ, ಗರ್ಮಿ ಮುಖ ತೋರಿಸಿ ಚೇರಿ. ಮೆತ್ತಗೆ. ಇಲ್ಲಿ ನೋಡಮ್ಮ ಸರಿ ನೋಡು. ಎರಿನ ಬಗ್ಗೆ ನೋಡೋಣ. ಚೆನ್ನಾಗೈತೆ ಕಂತೀನಿ.
ಕೈ ತೊಳ್ದಾ? ಹೇಳು ಇಲ್ಲಿ. ಹೇಳು. ಕುಡಿಯೋ ನೀರ ಕೇಳಿ ಫಸ್ಟು. ಯಾರು ಇಟ್ಟಿದ್ದಲ್ಲಿ? ನೀನೇ ತಗೊಂಡ ಕುಡಿ. ಆಯ್ತಾ ನಿಮ್ಮದು? ನಾನು ಮಾಡ್ಕೋಬೇಕು. ಟೈಮ್ ಆಯಿತು 2:15. ಅಲ್ಲೇ ಮಾಡ್ಕೊಳ್ಳೋದು, ಅಲ್ಲೇ ತಿನ್ಕೊಳ್ಳೋದು ನಿಂತ್ಕೊಂಡು. ಏನು ತಿನ್ನೋ ನಂಗೆ ಹಾಕತ್ತವನೆ. ಒಂಚೂರು ಎತ್ತು ಬಾಯಿಗಿಡಲ್ಲ. ಹಿಂಗದು ಬಾ ಹಿಡಿದು. ಫ್ಯಾನ್ ಎಲ್ಲ ಓಡ್ತಾನೆ ಐತಲ್ಲ, ಇನ್ನೂ ಒಣಗಿಲ್ವಾ? ಮನೆ ವರ್ಷ ಆಯಿತು. ಪೂಜೆ ಸಂಜೆಗೆ ಮಾಡ್ತೀರಾ? ಅದು ಕರ್ಮಿನಾ? ಕರ್ಮಿ ಎಲ್ಲ ಕಾಣೋ. ಗರ್ಮಿ ಬೇಗ ತಿನ್ ಖಾಲಿ ಮಾಡಬೇಕು ಚೇರಿ. ಕಟ್ ಮಾಡೋದಲ್ಲ ಅದಕ್ಕೆ. ಸುಂದ್ರು ಅದರೊಳಗೆ ಹಾಕಪ್ಪ. ಸುಂದ್ರು ಮುಖ ತೋರಿಸಿ ಸುಂದ್ರು. ಚೆನ್ನಾಗಿ ಸಾಫ್ಟಾಗಿ ಆಯ್ತದಂತೆ. ಅದಕ್ಕೆ ಮೊಸರಲ್ಲಿ ನೆನೆಸ್ಬಿಟ್ಟು ಕೂರ್ಸೈತೆ ಬಿರಿಯಾನಿಗೆ ಹಾಕೋಕ್ಕೆ ಅಂದ್ಬಿಟ್ಟು. ನೋಡು, ನನ್ನ ಮಗ ಎತ್ತಿ ಇದ್ರೊಳಗಡೆಗೆ ಹಾಕೋನೆ. ಇದು ಏನು ಪೆಪ್ಪರ್ ಫ್ರೈ ಮಾಡೋದಕ್ಕೆ. ಈಗ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ತಿರೋದು. ಜಾನು ಬರ್ಡೇ ಪ್ರಯುಕ್ತ ಬಿರಿಯಾನಿ ಮಾಡಿಸ್ತಿದ್ದೀನಿ ನಾನು. ನನ್ನ ಬರ್ಡೇಗೆ ಮಾಡಿಸಿದ್ದ. ಹೊಟ್ಟೆ ಹಸಿತೈತೆ, ಬೇಗ ಮಾಡಿರಿ, ಕಟ್ ಮಾಡಿರಿ. ಈರುಳ್ಳಿ ಕಟ್ ಮಾಡಿ ಕೊಡು. ನಂಗೆ ಹೊಟ್ಟೆ ಐತೆ, ಹಸು ತಡ್ಕೊಳಕ್ಕಾಗ್ತಿಲ್ಲ. ಹೊಟ್ಟೆ ಹಸಿತೈತೆ ನನಗೆ. ತೋರಿಸ್ದೆ. ಅಯ್ಯೋ, ವಿಡಿಯೋನೇ ಆನ್ ಮಾಡ್ಕೊಂಡಿಲ್ಲ. ಚಕ್ಕೆ, ಲವಂಗ, ಮೊಗ್ಗು ಎಲ್ಲ ಹಾಕಿದ್ದೀನಿ. ಎಲೆ ಅಲ್ಲ ಐತೆ, ಎತ್ಕೋಬೇಕು. ಬೇಕು ಆದನ್ನು ಕುತ್ಕೊಂಡ್ಬಿಡ್ತಾನೆ. ಅಲ್ಲಿ ಯಾವುದೋ ದಡ್ಡಿ ಬೇಕು ಬಂದಿತ್ತು. ಇಲ್ಲಿ ಕೂತ್ಕೊಂಡು ಪೆಪ್ಪರ್ ಆಯ್ತಾ ಪುಡಿ ಜಜ್ಕೋ ಸುತ್ತಿಯೇನು. ಜಾನು ಫೋನ್ ತಗೊಂಡು ಹೋಗ್ಬಿಟ್ಟು ಏನೋ ಆರ್ಡ್ರ್ ಮಾಡಿದ್ದು ಅಂತ ಅರ್ಧ ವಿಡಿಯೋ ಆಯಿತು. ಈಗ ಏನು ವಿಡಿಯೋ ಮಾಡ್ಕೊತಿದ್ದೀನಿ. ಉಳಿದಿದ್ದು ಅಕ್ಕಿನ ಮಸಾಲೆಗೆ ಹಾಕೊಂಡು ಅಷ್ಟೇ ಹಾಕು ಅಷ್ಟೇ. ಜಾಸ್ತಿ ಏನು ಮಸಾಲೆ ಹಾಕಿಲ್ಲ. ಗ್ಯಾಸ್ಟಿಕ್ಕು ಹಾಕೊಂಡು ಹಬ್ಬ ಮಾಡುತ್ತೆ. ಅಯ್ಯೋ, ನೀನು ಅಳತೆ ಮಾಡಾಕಿಯ ತಗೋವ ಬಿಡು ತಿರುಗು. ತೋರಿಸೋದು ಏನೇನು ತಗೊಬಂದಿದ್ದೀನಿ. ಪಿನ್ ಕೋಡಲ್ಲಿ ಆ್ಯಪಲ್ ಆ್ಯಡ್ ಮಾಡಿ ಫ್ರೂಟ್ಸ್ ಅನಿಸ್ತಿದ್ದಾನಂತೆ. ಫ್ರೂಟ್ಸ್ ನೆಕ್ಸ್ಟ್ ಇಂಡಿಯಾ ಮಾಡಿ ಅಂತ ಹೇಳ್ತಾನೆ.
ಇದೊಂದು ಕುದಿ ಬರಲಿ. ಇದಕ್ಕೆ ಇನ್ನೇನು ಹಾಕ್ತೆ, ಮಸಾಲೆ ಪೌಡ್ರ್ ಹಾಕ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಅಕ್ಕಿ ಹಾಕಿ ಮಾಡಿರೋದು. ಆವಾಗಲೇ ಫೋನು ಇದಾಗೋಯ್ತು, ಅದಕ್ಕೋಸ್ಕರ 1/4 kg. ಅದೇ ಎಷ್ಟು ತಪ್ಪಸ್ ಕೊಟ್ಟ ನೋಡು. ಪಪ್ಪಾಯ ನೋಡು 1.5 kg ಅದೇ ಅಂದ, ಅದು 1.5 kg ಆಯ್ತಾ? ಅಷ್ಟಿಲ್ಲ, ಇದು ಅರ್ಧ kg. ಆದರೆ ಅರ್ಧ kgಗಿಂತ ಜಾಸ್ತಿನೇ ಆಯ್ತು ಪಪ್ಪಾಯ. ಇದು ಇದೇನು ಹೇಳು ಚರಿ? 3 ಹಣ್ಣು ಮಾಡಿದ್ದು. ಇದೇನು ಹಣ್ಣು? ಏನೇನು? ಮೂಸಂಬಿ, ಪೊಮಗ್ರನೇಟ್. ಹಾಂ, ಅದು ಮೂಸಂಬಿ. ಇಷ್ಟೇನಾ? ಇಷ್ಟು ಬುಕ್ ಮಾಡಿದಾ? ಎಷ್ಟಾಯ್ತು ದುಡ್ಡು? ಮನಿ ಎಷ್ಟು ಕೊಟ್ಟೆ? 100. ಹಂಗೆ ಇಸ್ಕೊಂಡ್ರಾ? ಆಮೇಲೆ ಪೊಲೀಸ್ ಬಂದ ಹುಡಿಕೊಂಡು ನಿಮ್ಮನ್ನ ಹಂಗೆ ಇಸ್ಕೊಂಡು ಸೊ ಬಿರಿಯಾನಿ ಎಲ್ಲ ಆಯಿತು. ಈಗ ಚಿಕನ್ ಸ್ವಲ್ಪ ಹಾಕ್ಕೊಂಡು ಪೆಪ್ಪರ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು, ಏಕೆಂದರೆ ಬಿರಿಯಾನಿಯಲ್ಲಿ ಇರೋದನ್ನ ಶ್ರುತಿ ತಿನ್ನಲ್ವಂತೆ. ಸೊ ಹಂಗಾಗಿ ಈ ಥರ ಪೆಪ್ಪರ್ ಫ್ರೈ ಮಾಡಿಕೊಂಡ್ರೆ 1-2-3 ಪೀಸ್ ತಿಂತೀನಿ ಅಂತ ಅಂದ್ಲು. ಈಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ವಿ, ಅಲ್ಲಿ ವೀಡಿಯೋ ಮಾಡಿಕೊಂಡು. ಜಾನು ಅಷ್ಟರಲ್ಲಿ ಏನೇನೋ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟಿದ್ದಾರೆ. ಸೊ ನೀನು ಯಾರು ಮಾಡೋಕ್ಕೆ ಹೇಳಿದ್ದು, ತಿನ್ನೋಕ್ಕೆ ಮಾಡಲ್ಲ ನೀನು ತಿನ್ನೋ ಥರ ಅಂತ ಹೇಳ್ಬಿಟ್ಟು ಮತ್ತೆ ನಾನೇ ಬಂದು ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಪೆಪ್ಪರೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದೆ. ಬಟ್ ಅಷ್ಟೊಂದೇನು ಬೋನ್ಲೆಸ್ ಅಲ್ವಾ, ಅಷ್ಟೊಂದೇನು ಟೇಸ್ಟಿ ಇರಲಿಲ್ಲ. ಬಟ್ ಇರಲಿ ಅಂತ ಮಾಡಿದ್ದು, ಜಾನು ಬರ್ಡೇ ಅಲ್ವಾ, ಹಾಗಾಗಿ ಚಿಕನ್ ತರಿಸಿ ಮಾಡ್ತಿರೋದು. ಕೇಕ್ ಕಟ್ ಮಾಡಿಸ್ಬೇಡಿತ್ತು, ಬಟ್ ಆಲ್ರೆಡಿ ಶ್ರುತಿ ಮತ್ತು ಅವ್ರ ಹಸ್ಬೆಂಡ್ ಬಂದು ಮಾಡಿಸಿದ್ರಲ್ಲ, ಇಬ್ರದ್ದು ಗ್ಯಾಪು ಜಾಸ್ತಿ ದಿನ ಇಲ್ಲ ಅಲ್ಲ, ಹಾಗಾಗಿ ಇಬ್ರಿಗೂ ಒಟ್ಟಿಗೆ ತಂದು ಕೇಕ್ ಕಟ್ ಮಾಡಿಸಿದ್ರು. ಮತ್ತು ಇನ್ನೇನು ಕೇಕ್ ವೇಸ್ಟ್ ಆಗುತ್ತೆ ನಾವು ತಂದು ಮಾಡಿಸಿದ್ರು. ಹಾಗಾಗಿ ನಾನೇನು ಕೇಕ್ ತರ್ಸೋಕ್ಕೆ ಹೋಗಲಿಲ್ಲ, ಅವರೇ ತೊಗೊಬಂದಿದ್ರಲ್ಲ ಅದನ್ನೇ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಹೇಳಿ ಜನರೇ, ಏನು ಚರಿ ಹೇಳಪ್ಪ, ಹೇಳು ಚರಿ, ಮದುವೆ ಆಗ್ಬಿಟ್ಟು ಬಂದು ಚರಿ ಹೇಳು. ಮ್ಯಾಚಿಂಗ್ ಸಿಕ್ತಾ ಅಂತ ಕೇಳಿಸ್ಕೊಬಿಟ್ಟವನೇ ಹಂಗಂತಾನೆ. ಮಕ ದೋಸು ಇಷ್ಟು ದಿನ ನೀನು ಮಾಡಿರೋದಕ್ಕೆ ಭಟ್ರು ಕೇಳ್ತಾ ಇದ್ರು, ಭಟ್ರು ಬೇಕಂತ ಹೋಯ್ತೀಯಾ ಹೋಟೆಲ್ಗೆ? ಹಾಂ ಹೋಯ್ತೀಯಾ? ಮುಖ ತೋರಿಸು. ಬರ್ಡೇ ಬಾಯ್ ಸೌತೆಕಾಯಿ ಬೇಡ ಬೇಡ ತುಳಿದ್ಬಿಟ್ಟಿದ್ದೀನಿ ಚರಿ. ಜಾನು ಓಕೆ ಅಷ್ಟೇ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.